ನಿನಗೇನು ಗೊತ್ತಿಲ್ಲ. ಗೊತ್ತೈತ್ರಿ ದನಿ, ಅದಕ್ಕಂತೆ ಊರು ಜನ ನಿಮ್ಮನ್ನು ಕಾಣ್ಬೇಕಂತ ಬಂದು ಹೊರಗಡೆ ನಿಂತಾರ್ರಿ. ಊರು ಬರಬರ್ತ ಬಹಳ ಹೊಲಸಾಗಬೇಕೈತ್ರಿ ಅಪ್ಪ. ತಿಮ್ಮನ ಮಗ ಕಾಳ ತಪ್ಪು ಮಾಡ್ಯಾನಂತ, ಅದಕ್ಕೆ ಊರು ಜನ ಎಲ್ಲ ಸೇರ್ಕೊಂಡು ಕರ್ಕೊಂಡು ಬಂದಾರ್ರಿ ಅಪ್ಪ. ಒಳಗಡೆ ಹೇಳ್ಕೊಂಡು ಬನ್ನಿ ಅವರನ್ನ. ಏನಂತ ಹೇಳಬೇಕಿದ್ದಲ್ಲಿ ಹಿಂದಕ್ಕೊಮ್ಮೆ ನೀವು ಇರೋವರೆಗ ಕಳ್ಳತನ ಮಾಡಿದ್ದ, ಆದ ಚೋಳದ ಗೂಡಿಗೆ ಬೆಂಕಿ ಇಟ್ಟಿದ್ದ. ಆವತ್ತ ನೀವು ಇವನ ಕೈ ಕಾಲು ಮುರಿಬಹುದಾಗಿತ್ತು. ಆದ್ರೆ ಇವ ಮಾಡಿದ ತಪ್ಪಿಗೆ ನೀವು ಬರೀ ದಂಡ ವಿಧಿಸಿದ್ರು. ಅಷ್ಟು ಸಾಲದು ಅಂತ ತಿಳಿದು ಇವತ್ತೇನು ಮಾಡ್ಯಾನ ಗೊತ್ತೇನ್ರಿ ಈ ಮಗ? ಕೆಂಚನ ಮಗಳು ಕೂಲಿ ಕೆಲಸ ಮಾಡಬೇಕು ಅಂತ ತೋಟದ ಹಾದಿಗೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾರೆ. ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಇನ್ನೊಂದು ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ಸಾಕುವಂತೇನೋ ರುದ್ರ ಹೇಳಿದ ಮಾತು ಸಾಕಿವೇನೋ? ಹೇಳಿದ್ರು ಜನೇರ ರುದ್ರ ಸುಳ್ಳಾಗತ್ತಂದ್ರಿ. ನಿಂತ್ಕೊಂಡು ಅನ್ಯಾಯದ ಮಾತುಗಳನ್ನು ಮಾತನಾಡಿ ಅಂದರೆ ಸೀಳಿಬಿಟ್ಟೇನೆ. ಅವರೆಲ್ಲರೂ ಹೇಳ್ಕೊಂಡು ಬಂದಾಗಲೇ ತಿಳಿತು ನೀನೇನು ಮಾಡುವ ತಪ್ಪು ನಾ ಮಾಡಿದ್ಯಾ. ನೀನು ಮಾಡಿದ ತಪ್ಪನ್ನ ನೀನೇ ಒಪ್ಕೊಳ್ತೀಯೋ ಮಾಡ್ತಾವೋ? ಅವಳ ಬಾಯಿಂದ ಏನ್ ಕೇಳ್ತಿದ್ದೀನಿ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ ಅಪ್ಪ? ಆ ಸುತ್ತ 40 ಹಳ್ಳಿ ಜನ ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರೆ. ನೀವು ನ್ಯಾಯ ಹೇಳಿದ ಮೇಲೆ ಮುಗಿದವರು ಸಾಕ್ಷಾತ್ ದೇವರೇ ಬಂದು ನ್ಯಾಯ ಹೇಳಿದರು. ನಿಮ್ಮ ಮಣಿತನ ಹುಟ್ಟಿರುವ ಈ ಸುತ್ತ 40 ಹಳ್ಳಿ ನ್ಯಾಯ ಬಗೆಹರಿಸಿದ್ರು. ನಿಮ್ಮ ಹಿಡಿದು ನಿಮ್ಮ ಮುತ್ತಾಗಿದ್ರು ನ್ಯಾಯ ಮಾಡ್ತಾ ಬಂದ ಮಣಿತನ. ಇಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಧರ್ಮಾಪುರದ ನಿತ್ಯ ಉಷು. ಇಂಥ ನಾಡಿಗೆ ನಿಮ್ಮಂಥ ಬೆಲೆ ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಂಡ್ವಿ. ನಿಮ್ಮಂಥವ್ರ ಮಣಿತನ ಜೀವಂತ ಇರುವವರೆಗೂ ನಮ್ಮಂಥವ್ರು ಸುತ್ತ 40 ಹಳ್ಳಿ ಒಳಗ ನೆಮ್ಮದಿಯಿಂದ ಬದುಕ್ತಾರೆ ಅಪ್ಪ. ಆದರೆ ಇಂಥ ದುಷ್ಟ ಈ ಎಲ್ಲ ಹುಟ್ಟಬಾರ್ದಾಗಿರ್ತದೆ, ಹುಟ್ಟಬಾರ್ದಾಗಿತ್ತು. ನೇಮದ ಸತ್ಯವಿದೆ ರುದ್ರ, ಈ ಪಾಪಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಇವತ್ತಿನಿಂದ ನೀನು ಈ ಊರಿನಲ್ಲಿ ಇರಬಹುದು, ಈ ಊರಿನ ಬಿಟ್ಟೆ ತೊಲಗಬೇಕು. ಇಲ್ಲಿ ಯಾವ ತಾನು ನಿನ್ನನ್ನು ಈ ಊರ ನೋಡಿದೆ ಅಂದ್ರೆ ಕತ್ತರಿಸಿ ಊರು ಮುಂದಿನ ಅರಸಿ ಬಾಗಿಲಿಗೆ ಕಟ್ಟಬೇಕಾಗುತ್ತದೆ. ಎಚ್ಚರಿಕೆ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಂತೆಂಥ ಸಮಸ್ಯೆಗಳನ್ನ ಬಗೆಹರಿಸ್ತಿರಲ್ಲ. ನಮ್ಮ ದೊಡ್ಡ ಜನರಂಗ ನಿಮ್ಮ ಹತ್ರ ದೊಡ್ಡ ಗುಣನೇ ಇಟ್ಕೊಳ್ಳಿ. ರುದ್ರ, ಮಾನವತ್ವ ನಂತರದಲ್ಲಿ ಹುಟ್ಟಿದ ನಾವು ನ್ಯಾಯ ನೀತಿ ಧರ್ಮವನ್ನ ಪಾಲಿಸಿಕೊಂಡು ಹೋಗಿ ಅಂತ ಈ ಜನರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ, ಹೀಗೆ ಭಾವನೆ ಅದನ್ನು ನಡೆಸಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯ. ಮೊದಲು ಒಂದು ಮಾತು ಹೇಳಬೇಕು ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಯಾರು ದಾನ ಧರ್ಮಗಳನ್ನೆಲ್ಲ ಮಾಡಿ ಹೆತ್ತ ತಂದೆ ತಾಯಿಗಳನ್ನ ಅನಾಥ ಆಶ್ರಮಕ್ಕೆ ಕಳಿಸದೆ ಇಟ್ಟು ಪೂಜೆ ಭಾವನೆಯಿಂದ ಕಾಡ್ತಾರೋ ಅಂತವರಿಗೆ ಸ್ವತಃ ಕಟ್ಟಿಟ್ಟ ಬುದ್ಧಿ. ಇನ್ನು ಅನ್ಯಾಯ ಧರ್ಮ ಮಾಡೋದೇ ಪ್ರಾಪ್ತಿ. ರುದ್ರ, ಬೆಳೆದ ಸಂಘದವರೆಗೂ ಬರೇ ಮತ್ತೊಬ್ಬರ ಬಗ್ಗೆನೇ ಚಿಂತೆ ಮಾಡ್ತಿರ್ತೀವಿ, ಮತ್ತೊಬ್ಬರಿಗೆ ನ್ಯಾಯ ತೀರ್ಮಾನ ಮಾಡ್ತಾ ಇರ್ತೀವಿ. ನಮ್ಮವರನ್ನೇ ನಾವು ಮರ್ತು ಬಿಡ್ತೀವಿ ಅಲ್ಲೇನೋ. ಅಂದಹಾಗೆ ರುದ್ರ, ತಾಯಿಯ ತಪ್ಪಲೆಯಾದ ನಿನ್ನ ಮಗಳು ಎಲ್ಲಿದ್ದಾರೆ, ಏನ್ ಮಾಡ್ತಾರೆ, ಯಾಕೆ ಅಂದ್ರೆ ಆಕೆನ ನಾನು ಚಿಕ್ಕ ಕೂಸಿದ್ದಾಗ ನೋಡಿದ್ದೆ, ಇದುವರೆಗೂ ನಾನು ನೋಡ್ಲೇ ಇಲ್ಲ. ಚೆನ್ನಾಗಿದ್ದಾಳೆ ತಾನೆ? ನನ್ನ ಮಗಳು ಚೆನ್ನಾಗಿದ್ದಾಳೆ. ನನ್ನ ಹೆಂಡತಿ ತಂಗಿಯೊಬ್ಬಳು ಹೊಟ್ಟಿ ಬದುಕಿಸ್ಲಾಕಂತ ಬೆಂಗಳೂರಾಗಿರ್ತಾರೆ. ಅಲ್ಲಿ ಹೋಗಿ ನನ್ನ ಮಗಳನ್ನ ಬಿಟ್ಟು ಬಂದೆ ಶಾಲೆ ಕಲಿಯಕ್ಕಂತ. ರುದ್ರ, ಅವಳು ಏನಷ್ಟೇ ಮಗಳಲ್ಲ, ಇವತ್ತಿಂದ ಮಗುವ ಮಗಳನ್ನೇ. ಯಾವ್ದು ಹೋಗ್ತದೋ ಯಾವುದೇ ಸಮಯದಲ್ಲಿ ಪರವಾಗಿ ನೋಡ್ಕೊಳ್ಬೇಕು. ಎಷ್ಟೇ ಹಣ ಚದುರು ಚಿಂತೆ ಇಲ್ಲ. ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸಿ ಚೆನ್ನಾಗಿ ಓದಿಸಬೇಕು. ಬಡತನ ಅಂತ ಹೇಳಿ
ಕೂಲಿ ನಾಳೆ ಮಾಡೋದಕ್ಕೆ ಏನಾದ್ರು ಹಚ್ಚಿದ್ರೆ ಮೊಟ್ಟದ್ರೆ ಕಷ್ಟಪಡ್ತೇನೆ. ಆಯ್ತು, ಅಷ್ಟೇ ಮಾಡ್ತೀನಿ. ನಿನ್ನೆ ರಾತ್ರಿನ ಬಂದಿದ್ರಿ ಅವರ ನಿಮ್ಮ ಮಗ ನಮ್ಮ ಸಣ್ಣದಲ್ಲಿ ಮಾತೇಶಕ್ತಿಯನ್ನ ಬೆಂಗಳೂರು ಕರ್ಕೊಂಡು ಹೋಗುವಾಗ ದಾರಿ ಒಳಗೆ ಬಹಳ ಕಾಡಿಸಿದ್ರಿ ಇವ. ಮತ್ತ ನಿಮ್ಮ ತಂಗಿಯರ ಸಮಾಧಾನ ಹೇಳಿ ಕಳಿಸ್ಕೊಟ್ರಿ. ಯಾಕಂದ್ರೆ ಇನ್ನೂ 6 ವರ್ಷದ ಮಗು ನೋಡ್ರಿ. ಹೌದು, ಅವನು ಇನ್ನೂ ಚಿಕ್ಕವನಿದ್ದಾನೆ. ಬರದೇ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಕಳೆದುಕೊಳ್ಳುತ್ತೆ. ಅವನು ಓದಿ ದೊಡ್ಡ ವಿದ್ಯಾವಂತನಾಗಿರ್ತಾನೆ. ಅವನನ್ನು ಬೆಂಗಳೂರಿನಲ್ಲಿದ್ದದ್ದು. ಆದ್ರೆ ಖಂಡಿತವಾಗಲೂ ಅವರು ದೊಡ್ಡ ವಿದ್ಯಾವಂತರಾಗ್ತಾರೆ ನೋಡ್ರಿ. ನಮ್ಮ ದೊಡ್ಡದಲ್ಲಿ ರಂಗ, ನಮ್ಮ ಸಣ್ಣದಲ್ಲಿದು ಈ ಸುತ್ತು 40 ಹಳ್ಳಿ ಒಳಗ ನಿಮಗೆ ಅತ್ತೆಯಲ್ಲಿ ಮಕ್ಕಳಿಲ್ಲ. ಮಗ ಅಂದ್ರ ಅವನ, ಮಗಳಂದ್ರ ಅವನ, ಈ ಮನೆಗೆ ಯಜಮಾನ ಆಗವನು. ಯಾವಾಗಲೂ ನಮ್ಮ ಮಗಳನ್ನೇ ನೀನು ಕೆಲಸವಾಗುತ್ತಿದೆಯಲ್ಲ ನೋಡೋ. ಆಗ್ಲೇ ಊಟದ ಸಮಯವಾಯಿತು. ತೋಟಕ್ಕೆ ತುಂಬಾ ಜನ ಕೆಲಸಗಾರರೆಲ್ಲ ಹೋದ್ರು. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಬೇಕಲ್ಲ. ಆದಷ್ಟು ಬೇಗ ಅಂದ ಹಾಗೆ ರಾಣಿ ಸಾಹೇಬರು ದೇವಸ್ಥಾನಕ್ಕೆ ಹೋಗಿದ್ದೀರಿ ಅಂತ ಕಾಣುತ್ತೆ. ಮಾದೇವಿ, ಅಂದ ಹಾಗೆ ಒಂದು ಮಾತು. ಮಾತೇಶ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಈ ಮನೆಗೆ ಬಂದ ತಕ್ಷಣ ಈ ಮನೆತನದ ಹಿರಿತನವೆಲ್ಲ ಅವನು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಅನುಮತಿ ಇದೆ ತಾನೆ? ಇವತ್ತು ಯಾಕೋ ನನ್ನ ಕಣ್ಣಿಗೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಾ? ನೋಡ್ತಾ ಇದ್ರೆ ನಿನ್ನೆ ನೋಡ್ತಾ ಇರ್ಬೇಕು ಅಂತ ಅನಿಸ್ತಾ ಇರ್ಬೇಕಲ್ಲ. ನಮ್ಗಿನ್ನೂ ಮದುವೆ ಆಗಿಲ್ಲ, ಹೊಸದಾಗಿ ಮದುವೆ ಆಗಿದೀವಿ ಅಂತ ಅನ್ನಿಸ್ತಾ ಇರ್ಬೇಕ. ಅದಕ್ಕೆ ರೊಕ್ಕ ಕೊಟ್ಟು ಬಂದಾರ. ಏನೇನು ಸ್ವಲ್ಪತ್ತೂ ರಸಿಕತೆನೇ ಇಲ್ಲ. ಯಾರು ಕೇಳೋಣ? ಇವ್ರು ಕೇಳ. ನಮಸ್ಕಾರ ರೀ ಕಾಕ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಂತ ಕೇಳಿದ. ಹ್ಞೂ ಅಂದ್ರೆ ಮರ ಮುಪ್ಪಾದ್ರು ಹುಳಿ ಏನಾದ್ರು ಮುಪ್ಪಾಗುತ್ತೆ ಇಲ್ಲ ಹಿಂಗಂದ್ರವ್ರು. ಅಂದ್ರೆ ಈಗಲೇ ಹಿಂಗೆ
ನೀ ಮಾಡ್ಯಾನಂದ್ರ ನಿನ್ ಹಸುವಲ್ಲ 2 ವರ್ಷ ಆತ ಆಧಾರ್ ಕಾರ್ಡ್ ಮಾಡಕ್ಕೆ ಚಿಕ್ಕ ನಮ್ಗೆ ಏನಾಗೈತೆ ಅಂದ್ರೆ ಗಂಡಸರು ಕಿಮ್ಮತ್ತ ಇಲ್ಲದಾಗೈತಿ ಏನಾರ ಸಾಕ್ರಿ ಹಂಗ ಆಧಾರ್ ಕಾರ್ಡ್ ತಗೊಂಡು ಮಾಲಕಟ್ಟೆಗೆ ಇಟ್ಕೊಂತಾರ ಮಾಲಕಟ್ಟೆಗೆ ಇಟ್ಕೊಂತಾರ ಎಷ್ಟು ಅವಸರ ಮಾಡಿ ಹಾಕಿದ್ರೆ ಏನ್ ಮಾಡ್ತಾರೆ ಬರೇ ದ್ಯಾಮವ್ವ ದುರ್ಗವ್ವ ನಿಂಗವ್ವ ಎಲ್ಲವ್ವ ಶಂಕರವ್ವ ಇಲ್ಲ ನೀ ಅವ್ವ ಆಗೋದು ಯಾವಾಗ ನಿಮ್ಮ ಅವನ ಅಂತೆ ನಾನು ಅಂತ ಗಣಂದಾರಿ ಕೆಲಸ ಏನ್ ಮಾಡ್ಯಾವ ನೀನು ಮಕ್ಕಳು ಗಂಡಿ ಮೇಲೆ ಕೇರ್ ಹಾಕಿದ್ರು ಮಕ್ಕಳು ಅಂತೇಳಿ ಆಡೋ ಮಕ್ಕಳಿಗೆ ಎತ್ಕೊಂಡು ಹೋಗಲ್ಲ ಆಲನೆ ಪಾಲನೆ ಪೋಷಣೆ ಮಾಡಿ ಇವು ನಮ್ಮ ಮಕ್ಕಳಂತ ಎತ್ಕೊಂಡು ಮಾಡಿದ್ರೆ ಮಕ್ಕಳದು ನಿನಗೆ ಯಾವಾಗ ಯಾಕೆ ಮಕ್ಕಳು ಗಂಡಿ ಮೇಲೆ ಕೇರ್ ಹಾಕಿದ್ರೆ ಮಕ್ಕಳು ಅಂತ ಅಕ್ಕ ಅಂತ ಹೇಳಿದಕ್ಕೆ ಬಾಲಿಲ್ಲ ಆಕೆ ನಿಮ್ಮವ್ವ ಅವ್ವಲ್ಲೇ ಅಪ್ಪ ದೇವ್ವ ಕೇತಿ ದೇವ್ವ ಯಾಕ ಮಣ್ಣಿ ನೀವು ಮಣ್ಣೆ ಸರಿ ಉಡಕ್ಕೆ ಹಾಕಿ ಮುಂದೆ ಹಳ್ಳಿ ಬಾರಿ ನೋಡು ಅವಾಗ ಹಂಗದ ನಾನು ಹಿಂದಿ ಮನೆಗೆ ಹೋರಾತ ಅಂತ ಹೇಳಿ ಅದಕ್ಕೆ ಬಂದೆ ನಾ ಬರೋದ ನಿಮ್ಮವ್ವ ಹೊರ ಕುಂತಿದ್ಲು ಹೊರ ಕುಂತಿದ್ಲು ಅಂದ್ರೆ ತಪ್ಪು ತಿಳ್ಕೊಬೇಡ ಕಟ್ಟಿ ಮ್ಯಾಗ ಕುಂತಿದ್ಲು ಅಂದೆ ಆತ್ಳು ಅಂತ ಹೇಳಿ ಆಕಿ ಒಳಗೆ ಹೋದ ನಾನು ಒಳಗೆ ಹೋದೆ ನಾ ಏನಿಲ್ಲ ಊಟ ಮಾಡ್ಕೊಂಡು ಆಕಿ ಏನಂತ ಗೊತ್ತೈತನ ಏನು ತಗೊಂಡು ಮಾಡ್ತೀನ ಹಂಗ ಮಾಡ್ತೀಯಪ್ಪ ಅಂತ ಕೈ ಊಟ ಆತು ಎಲ್ಲ ಆತು ನೀನು ಅಷ್ಟೊತ್ತಿಗೆ ಏನ್ ಮಾಡಿದ್ವಿ ಗೆಳತಿಯಾರು ಹೇಳ್ತಿದ್ದೆವು ಯಾರು ಹೇಳ್ತಿದ್ದೆವು ಓಣಿಗೆ ಏನಂದೆ ನಾವು ಹೋಗಿ ಹೇಳ್ಬೇಕಿನ ಅಂತ ಹೊಂಟೆ ಹೋಗೋಣ ಅಂದ್ರೆ ಹೋಗೋ ಟೈಮು ಏನ ಹೆಣ್ಣು ಕೊಟ್ಟು ಹಾಕ್ತಿ ಕಣ್ಣು ಕೊಟ್ಟು ದೇವ್ರಿಗೆ ಯಾಡೋ ಒಂದ ಅಂತೇಳಿ ಯಾಕೆ ಇರುವಲ್ಲಕ್ಕ ಅಂತೇಳಿ ಎತ್ತಿ ನಿಂದೊಂದಿಟ್ಟು ಎತ್ತುವ ನಾ ಮಾಡ್ತೀನಿ ಅಂದೆ ಕಾಲಿಗೆ ನಮಸ್ಕಾರ ಅಷ್ಟೊತ್ತಿ ಕಾಲಿಗೆ ನಮಸ್ಕಾರ ಮಾಡೋಣ ಲಾಭ ಹೋಗ್ಕೊಂಡು ಮಂದಿ ಕುಡಿಸ್ಬೇಕ ಏನಂತ ಕುಡಿಸಿದ್ದು ಬರ್ಬೇಕು ನನ್ನ ನಳೆಯ ನಾನು ಹಿಡ್ಕೊಳಕ್ ಬಂದಾನ ಬರ್ಬೇಕು ನನ್ನ ನಳೆಯ ನಾನು ಹಿಡ್ಕೊಳಕ್ ಬಂದಾನ ಏನ ಓಣ್ಯಾನ ಮಂದಿ ನಾ ಬಾಳ ಚುಡುವಂತವ್ರಿಗೆ ಗೊತ್ತಿತ್ತು ಕೈ ಬಿಟ್ಟು ಹೋದ ನನ್ನ ನೀನು ಹಾವು ಚೇಳು ತಿಂದು ಹಡಿಯಾಕಿ ಹೊತ್ತಿಗೆ ತಿರುಚಿ ಅಂತೀರಿ ನೋಡಿ ಹೆಕ್ಕಟ್ಟ ತೆಲಿಗೆ ವಿಷ ಹೇರಿ ಸೆಡ ಹಾದೆ ಅಲ್ಲ ನೀನು ಸತ್ತು ಹಾದೆ ಹೆಂಗ ನೀ ಸತ್ತು ಚಿಂತಿಲ್ಲ ಮಕ್ಕಳನ್ನ ಇದೊಂದು ಆಸೆ ಐತಿ ನಿಂದ ಏನೋ ನೀ ಸತ್ತು ಕಾಸು ಒಟ್ಟು ನನಗೆ ಇನ್ನೊಂದು ಹೆಂಡತಿ ಮಾಡಿ ಮಕ್ಕಳನ್ನ ಹಡಿಯಣ್ಣು ಹಾಕಿ ಏನ ಗೌರ್ಮೆಂಟ್ನಾರ ಒಂದು 5 ಲಕ್ಷ ರೂಪಾಯಿ ನಾನು ಕೊಟ್ಟರು ಕೊಡ್ಬೋದು ಒಟ್ಟ ನೀ ಸತ್ ಸಾಯರ ನನಗೆ ಲಗ್ನ ಮಾಡ್ಸಾರ
ಇರ್ಲಿ ಬಾಳ ಮಂದಿ ಇರ್ತಾರೆ ಹನುಮಪ್ಪ ಗುಡಿಗೆ. ಇವ ನಮ್ಮ ಹುಲ್ಲಂಬಿ ಮಾತೇಸಿ ಅವರು ಯಾಕಂದ್ರೆ ಶ್ರಾವಣ ನೋಡ್ರಿ ಎಲ್ಲಾರ್ಗಂತೂ ಹನುಮಪ್ಪ ಗುಡಿಗೆ ಹೆಂಗೂ ಹೋಗೋಣಪ್ಪ. ರಮಿ ನಾರಾಯಣ ಇಲ್ಲಿ ಚಕ್ಕ ನಾರಾಯಣ ನೋಡಿ ಮತ್ತೆ ಯಾರ ಬರುವವರೆಗೆ ನಮಗೆ ಹೆಸರು ನನಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತರದ ಕೊರಳಲ್ಲಿ ತುಂಬಿಕೊಂಡಿದ್ದರು. ನಿತ್ಯ ನನ್ನ ಮನದಲ್ಲಿ ಕಾಣುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾರಣ. ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ. ಅವರತ್ತ ಹಂಚಿಕೊಂಡು ಬಂದಿರುವ ಈ ಮಾತೇಶರಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಗಂಡ. ಕಟ್ಟುಕೊಂಡ ಯೌವನದ ಹೆಣ್ಣು. ಎತ್ತವರಿಗೂ ಎತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ, ಅಂತರಂಗದಲ್ಲಿ ಬದುಕುವುದು ಈ ಮಾತೇಶನ ಮಡಿಲಲ್ಲಿ ವಿಶ್ವದ ಗುಡ್ಡ. ನನ್ನಿಚ್ಛೆಯಂತೆ ನಡೆದರೆ ಮಾತೇಶ, ನನ್ನಿಚ್ಛೆಯನ್ನು ತುಚ್ಛಕರಿಸಿದ್ದೇ ಆದರೆ ಅವರ ದಾರಿಯಲ್ಲಿ ಬೀಳುವುದು ಬೆಂಕಿ ಖಂಡಿತ. ಮಹಂತೇಶ, ಮಹಂತೇಶ, ಅಮ್ಮ, ಏನಮ್ಮ? ಅಲ್ಲ ಮಹಂತೇಶ, ಮುಂಜಾನೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ. ಅಮ್ಮ, ಮನೆಯಲ್ಲಿ ಕುಂತು ನನಗೆ ತುಂಬಾ ಬೇಸರ ಬರ್ತಾ ಇದೆ ಅಮ್ಮ. ಅದಕ್ಕೆ ಸ್ನೇಹಿತರನ್ನು ಕಾಣೋದಕ್ಕೆ ಹೊರಗೆ ಹೋಗಿದ್ದೇನಮ್ಮ. ಅಲ್ಲ ಮಹಂತೇಶ, ಬೆಂಗಳೂರಿನಿಂದ ನೀನು ಈ ಊರಿಗೆ ಬರೋದೇ ಆಗಿಲ್ಲ. ಬಂದ್ರು ಕೂಡ 4 ದಿವಸದಲ್ಲಿ 4 ತಾಸು ಕೂಡ ಮನೆಗೆ ಇರೋದಿಲ್ಲ ಅಂತ. ನಿನ್ನ ತಂದೆಯವರು ನೋಡಿದ್ರೆ ಮಹಂತೇಶ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಇವತ್ತು 1 ದಿವಸ ಆದ್ರೂ ನಮ್ಮ ಜೊತೆ ಮೊದಲು ಹಾಕುವುದು. ಅಮ್ಮ, ಏನಮ್ಮ ಇದು? ಚಿಕ್ಕ ಮಗನಿಗೆ ಹಾಲು ಕುಡಿಸಿದ ಹಾಗೆ ನನಗೆ ಹಾಲು ಕೊಡಲು ಬಂದಿರುವಿದಮ್ಮ. ಈಗ ನಾನು ನಿನ್ನ ಬೆಳೆದು ನಿಂತ ಪ್ರಾಯದ ವಯಸ್ಸಿನ ಮಗನ. ನೀನು ಎಷ್ಟೇ ಬೆಳೆದು ದೊಡ್ಡವರಾಗಿ ದೊಡ್ಡ ಹುದ್ದೆ ನಿಂತಿರುವುದ ಹೆತ್ತವರ ಕಣ್ಣಲ್ಲಿ ನೋಡ್ತಿದ್ರು ನಿನ್ನ ಚಿಕ್ಕ ಮಗುವೀಗ. ಮಾದೇಶ, ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೆದಿ ಅಂತ ಪ್ರತಿನಿತ್ಯ ನಿನಗೆ ಕುಡಿಯುವುದಕ್ಕೆ ಹಾಲು ಕೊಡ್ತಾ ಇದ್ದೆ. ಆ ಅಭ್ಯಾಸ ಇಂದು ಕೂಡ ನನ್ನಿಂದ ಹೋಗಿದೆ ಕಣಪ್ಪ. ಒಂದು ವೇಳೆ ಏನಾದರೂ ನಿನಗೆ 1 ದಿವಸ ಹಾಲು ಕೊಡ್ಲಿಕ್ಕೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರುವುದಿಲ್ಲ. ಅದು ಅಲ್ಲದೆ ಹೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಯಾವತ್ತಿದ್ರೂ ಕೆಡಕಾಗೋದಿಲ್ಲ ಕಣೋ, ಕೆಡಕಾಗೋದಿಲ್ಲ. ಆಯ್ತಮ್ಮ, ಹೆತ್ತ ಕರಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ತಪ್ಪು ಮಾತನಾಡಿಬಿಟ್ಟೆನಮ್ಮ. ದಯವಿಟ್ಟು ಕ್ಷಮೆ ಇರಲಿ ಅಮ್ಮ. ಇನ್ನು ಮೇಲೆ ನಾನು ಊರಿಗೆ ಬಂದಾಗಲೆಲ್ಲ ನಿನ್ನ ಕೈಯಿಂದ ಹಾಲು ಕುಡದೆ ಹೊರಗಡೆ ಹೋಗ್ತೇನಮ್ಮ. ಆಯ್ತಾ? ಹಾಲು ಕೊಡೋಣ. ಅಮ್ಮ, ಅಮ್ಮ, ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅಪ್ಪ ಏನಾದರೂ ತಪ್ಪು ಹೇಳಿಕೊಂಡ್ರೆ? ನೀನು ಮಾಡಿರುವ ತಪ್ಪು ನಿನ್ನ ತಂದೆಯ ಕಣ್ಣಿಗೆ ಬಿದ್ದರಲ್ಲ. ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಮಾದೇಶ, ನಿನ್ನೆ ರಾತ್ರಿ ಕುಡಿದು ಅಲದಾಡುತ್ತಾ ಮನೆಯ ಬಾಗಿಲಿಗೆ ಬಂತು.
ಆಯ್ತಮ್ಮ, ಎತ್ತವರ ಆಜ್ಞೆ. ಇನ್ನು ಮೇಲೆ ಯಾವುದೇ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನಮ್ಮ. ಆಯ್ತಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ನು ಮೇಲೆ ನಾನು ನಿನ್ನೆ ಕುಡಿದು ಬಂದಿದ್ದಕ್ಕೆ ಶಿಕ್ಷೆ ಕೊಡುವುದಾದರೆ ಈ ನಿನ್ನ ಮುದ್ದಾದ ಕೈಗಳಿಂದ ನನ್ನ ಕೆನ್ನೆಗೆ ನಾನು ಭಾಷೆ ಬಿಡಮ್ಮ. ಏನು ಮಾತಾಡ್ತಿದ್ದೀರಿ? ನಾನು ನಿನ್ನ ಕೆನ್ನೆಗೆ ಹೊಡೆಯುವುದೇ? ನನ್ನ ಕೆನ್ನೆಗೆ ಹೊಡೆಯುವಂತ ಸಣ್ಣ ಹುಡುಗರನ್ನು ಈ ನಿನ್ನ ತಾಯಿಯನ್ನ ಕಣವು ನಿನ್ನ ತಾಯಿಯಲ್ಲ. ಮಾತೇಶ, ನೀನು ಸಾವಿರ ತಪ್ಪು ಮಾಡಿದ ಕೂಡ ಮುಚ್ಚಿ ಹಾಕುಕೊಳ್ಳುವಂತ ಮನೋಭಾವನೆ ಈ ನಿನ್ನ ಹೆತ್ತ ತಾಯಿಗಿದೆಯಪ್ಪ. ನಿನ್ನ ಹೆತ್ತ ತಾಯಿಗಿದೆ. ಆದ್ರೆ ನಿನ್ನ ತಂದೆಯವರು ಹಾಗಲ್ಲ ಕಣ. ನಿನ್ನ ತಂದೆಯವರು ದುಷ್ಟರನ್ನು ಕಂಡ್ರೆ ಕೆಂಡ ಹಾಕ್ತಾರೆ, ಕಳ್ಳರನ್ನು ಕಂಡ್ರೆ ದೇವರನ್ನೇ ಕತ್ತರಿಸಿ ಹಾಕ್ತಾರೆ, ಹೊರಗಡೆ ಸುಖಿಯವರನ್ನೆಲ್ಲವನ್ನೂ ತೆಗೆದು ಹಾಕ್ತಾರೆ. ಅಂಥವರ ಮುಂದಿಲ್ಲದ ಕೂತಿದೆ ನೀನು. ಯಾವ ತಪ್ಪು ಮಾಡಬಾರ್ದು ನನ್ನೇ. ಈ ನಿನ್ನ ತಾಯಿ ಆಶಿಕಳು, ಈ ನಿನ್ನ ತಾಯಿ ಆಯ್ತಮ್ಮ, ಇನ್ನು ಮುಂದೆ ಯಾವುದೇ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಆಯ್ತೇನಮ್ಮ? ಅಮ್ಮ 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 ನಾನು 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 ಬೆಂಗಳೂರಿಗೆ ಹೋಗಬೇಕಮ್ಮ. ಅದಕ್ಕೆ ಅಪ್ಪನ ಕಡೆಯಿಂದ ಒಂದು 10,000 ರೂಪಾಯಿ ಕಳಿಸಮ್ಮ. ಯಾವಾಗ ನೀನು ಸರಿ ಹಿಡ್ಕೊಂಡು ಹೋಗ್ತಾ ಇದ್ದೀರೋ ಅವಾಗ ಬರ್ತಾ ಇದ್ದು ನಿನಗೇನ ಬೇಕಾಗಿದೆ? 10,000 20,000 ನೀನು ವಯಸ್ಸು ಕೊಡ್ತೀನಿ. ಆದರೆ ನೀನು ಓದಿ ವಿದ್ಯಾವಂತರಾಗಿ ನನಗೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಆಯ್ತಮ್ಮ, ಆಯ್ತು. ಸ್ವಲ್ಪ ತಾಯಿ ಮಗ ಸೇರ್ಕೊಂಡು ಯಾವುದೋ ವಿಚಾರದಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಆ ವಿಚಾರ ಏನು ಅಂತ ನಾವು ಸ್ವಲ್ಪ ತಿಳ್ಕೊಳ್ಬಹುದಾ ಮೇಡಮ್? ಏನಿಲ್ಲ ರೀ, ಮಗು ಮಾತೇಶ ಇದ್ದಾನಲ್ಲ, ಅವನು ಬೆಂಗಳೂರಿಗೆ ಹೋಗ್ಬೇಕಂತೆ. ಹೋಗ್ಲಿ ಬಿಡೆ. ಅವನಿಗೆ 10,000 ಹಣ ಬೇಕಂತೆ. 10,000? 10,000 1 ಲಕ್ಷನೇ ಕೊಟ್ಟು ಕಳಿಸ. ಒಬ್ಬನೇ ಮಗ ಅದಾರೆ, ಅವನು ಖರ್ಚು ಮಾಡ್ಬೇಕು. ಯಾರೇ ಖರ್ಚು ಮಾಡೋದು? ಅಪ್ಪ ಮಹಂತೇಶ, ನಿನ್ನ ಹತ್ರ ಒಂದೇ ಒಂದು ಮಾತು ನೋಡು. ಈ ಆಸ್ತಿ ನಿಂದು ಅಂತಸ್ತು, ಮುಂದೊಂದು ದಿನ ಈ ಮನೆಗೆ ಮನೆ ಕೂಡ ನೀನೇ ಆಗ್ತೀವಿ. ಹಾಗಂತ ಹೇಳಿ ನಾವು ನಡೆದು ಬಂದ ದಾರಿಯನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಯಾಕೆ ಅಂತಂದ್ರೆ ಧರ್ಮವೇ ನಮ್ಮ ದೇವರು, ನ್ಯಾಯವೇ ನಮ್ಮ ಉಸಿರು. ಇದನ್ನು ಬಿಟ್ಟು ನಾವು ಬೇರೆ ದಾರಿಯಲ್ಲಿ ನಡೆದವರೇ ಅಲ್ಲ. ಇದುವರೆಗೂ ನಮ್ಮ ಮನತನದ ಕಡೆ ಆರೋಗ್ಯ ಮಾಡಿ ತೋರಿಸಿಲ್ಲ. ಜನ ಸ್ವತಃ ಕೆಲಸ ಮಾಡಬೇಕು, ಮನೆಗೆ ತಕ್ಕ ಮಗನಾಗಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಆಯ್ತಪ್ಪಾಜಿ, ನಿಮ್ಮ ಮಾತು ಚಾರ್ಜ್ ತಪ್ಪದೇನೆ ಕಾಣಿಸುತ್ತೇನಪ್ಪಾಜಿ. ನಂಬ್ತೀರಪ್ಪ? ನಿನ್ನ ನಂಬ್ತೀನಿ. ಹೆತ್ತ ಮಕ್ಕಳನ್ನ ತಂದೆ ತಾಯಿಗಳೇ ನಂಬಲಿಲ್ಲ ಅಂದಮೇಲೆ ಬೇರೆ ಯಾರ ತಾನೇ ನಂಬ್ತಾರೆ ಹೇಳಿ ನೋಡೋಣ. ನಮ್ಮ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ಬೇಸರವಾಗಬಹುದು. ನಾವು ಯಾಕಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದರೆ, ನಾವು ಸಾಕಿದ ಗಿಳಿ ಮತ್ತೊಬ್ಬರಿಗೆ ಈಗ ವಚನ ನೀಡುವ ಶರಣರ ಗಿಳಿಯಾಗಿರಬೇಕೇ ಹೊರತಾಗಿ ಮತ್ತೊಬ್ಬರನ್ನ ಕುಕ್ಕಿ ತಿನ್ನುವ ಹತ್ತಾಗಬಾರದು ಅಂತ ಅವನಿಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಮಗನ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರಿತುಕೊಂಡೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣ ಹಕ್ಕಲ್ಲ. ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿಡಿ ನಾನು. ನೀವೇ ಕಾದು ನೋಡಿ ಅಪ್ಪಾಜಿ, ಈ ಹಕ್ಕಿ ಕುಕ್ಕುವುದು ಅಥವಾ ಎತ್ತವರ ಕಣ್ಣಿಗೆ ಕೀರ್ತಿ ತರುವುದು. ನಿನ್ನ ವಿಷಯ ನನಗೆಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ. ಆದ್ರೂ ಹಿರಿಯರಾದ ನಾವು ಒಂದೆರಡು ಬುದ್ಧಿ ಮಾತನ್ನ ಹೇಳಲೇಬೇಕು ತಾನೆ. ಎಲ್ಲಾದ್ರೂ ತಪ್ಪು ಮಾಡಿದೆ ಅಂತ ಅಂದರೆ ಮೊಟ್ಟದ್ರೆ ರಕ್ತ ಬಿಡ್ತೇನೆ ನಾನು ಮಗನ. ಆಯ್ತಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೇ ಕಾಯಿಸುತ್ತೇನೆ. ಅಮ್ಮ ನಮಸ್ಕಾರ. ಪುತ್ರ, ರುದ್ರ ಆರಾಮಿದೆಯಾ? ಆರಾಮಿದ್ದೇನೆ. ಬಹಳ ದಿವಸಕ್ಕೆ ಬಂದಿರಿ, ಇನ್ನೊಂದು 4 ಗೊತ್ತಿದ್ದು ಹೋಗ್ಬಾರ್ದು. ಈಗ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಬಂದಾಗ ಸಮಯ ಸಿಕ್ಕಾಗ ಬರ್ತೀನಿ. ಆಯ್ತು, ನೀನ್ ಚೆನ್ನಾಗಿದ್ದೀಯಾ? ಆದೇಶ ಈಗ ಬೆಂಗಳೂರು ಹೊರಟಿದ್ದಾನೆ. ಅವನಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಅವೇ ಮಾಡಿ ಕಳಿಸಿ. ಮಗನಿಗೆ ಏನಾದ್ರು ಬೆಂಗಳೂರು ಹೋಗ್ತಾ ಇದ್ರೆ ಸ್ವಲ್ಪ ಬುದ್ಧಿ ಮಾತು ಹೇಳೋದು ಅಂದ್ರೆ ಹೇಳ. ನಾನು ಬೈತೀನಿ ಅಂತ ನನ್ನ ಕಡೆ ನೋಡಿ. ಮಾಂದೇಶ, ನೀನು ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗು, ನಿಧಾನವಾಗಿ ಹೋಗು. ಬಸ್ ಹತ್ತುವಾಗ ಹುಷಾರಿನೋ, ಯಾಕಂದ್ರೆ ಬಸ್ ತುಂಬಾ ರಶ್ ಇರತ್ತೆ. ಹುಷಾರು. ಆಧಾರ್ ಕಾರ್ಡ್ ಹೌದು, ಒಂದು ಸ್ವಲ್ಪ ದಿವಸ
ಆಯ್ತಮ್ಮ, ನೀನು ಹೇಳಿದ ಹಾಗೆ ನಾನು ಹುಷಾರಿಂದ ಬೆಂಗಳೂರಿಗೆ ಹೋಗಿ ಬರ್ತೀನಮ್ಮ. ನಿನ್ನ ಆಶೀರ್ವಾದ ಇಲ್ಲ ಅಪ್ಪಾಜಿ, ನಾನು ಹೋಗಿ ಬರ್ತೀನಿ. ನನ್ನ ಮಗನಿಗೆ ಏನು ಇಷ್ಟ ಅಂತ ನಾವು ಗೊತ್ತು, ನಮ್ಗೆ ಏನು ಇಷ್ಟ ಅಂತ ಎಲ್ಲ ಮಾಡಿಟ್ಟಿದ್ದೀವಿ. ಹೇಳಿದ್ರ ನನ್ನ ಮಗಳು ಬೆಂಗಳೂರಾಗ ಸಾಲಿ ಕಲಿಯಾಕತ್ಯಾರ. ಅದಕ್ಕೆ ನಾವು ಸ್ವಲ್ಪ ಭೇಟಿ ಆಗಿ ನಾವೆಲ್ಲ ಆರಾಮಿದ್ದೆ ಅಂತ ಹೇಳ್ತಿರ್ತಾರೆ. ಯಾವ ಕಾಲೇಜಿನಲ್ಲಿ ಇದ್ದಾಳೆ ಹುಡುಕ್ಬೇಕಲ್ಲ, ಅವಳ ಅಡ್ರೆಸ್ ಏನಾದರೂ ಇದೆಯಾ? ಇಲ್ರಿ, ಮನ್ಯಾಗ ಬಿಟ್ಟು ಬಂದಿದ್ರಿ, ಇನ್ನೊಬ್ಬ ಬಂದಾಗ ಕೊಡ್ತೀನಿ. ಆಯ್ತು ಅಪ್ಪಾಜಿ, ಅಮ್ಮ ಬಾ. ಸರಿಯಪ್ಪ, ಹುಷಾರ್ ಕಣೋ. ಓಕೆ హలో మేడం, ఒక్కసారి ఇక్కడ చూస్తారా? ಮಗ ಬಂದಾದ್ರೆ ಸಾಕು, ಬೆಳಗ್ಗೆಯಿಂದ ಬೆನ್ನ ಹತ್ತಿಬಿಡ್ತೇನೆ ಅವನಿಗೆ. ಊಟ ಮಾಡ್ತೀವ ಮಗನೇ, ತಿಂದಿದ್ಯಾ ಮಗನೇ, ಜಗ ಮಾಡ್ತೀವ ಮಗನೇ ಅಂತ ಹೇಳ್ಬಿಟ್ಟು ಗಂಡಸ ಹಣೆ ಬಾರನೇ ಇಷ್ಟು. ಮದುವೆ ಆದಂತೂ ಎಷ್ಟು ಪ್ರೀತಿ ಮಾಡ್ತಾರೆ ಇವ್ರು ನಮ್ಮನ್ನ ಅಂದ್ರೆ ಒಂದು ನಿಮಿಷ ಬಿಟ್ಟಿರಂಗಿಲ್ಲ ಒಂದು ಒಟ್ಟಾರೆ. ಎಲ್ಲಾದ್ರೂ ಹೊರಗಡೆ ಹೋದ್ರೆ ದೌಡ್ ಬರ್ರಿ, ಮನೆಯಲ್ಲಿ ಒಬ್ಬಾಕಿ ಇರಕ್ಕೆ ಅಂಜಿಕೆ ಆಗತ್ತೆ, ಮನೆ ತುಂಬಾ ಮಂದಿ ಇರ್ತಾರೆ, ಅಲ್ಲಿ ಇವ್ರಿಗೆ ಅಂಜಿಕೆ ಆಗತ್ತೆ. ಅಷ್ಟು ಒಂದು ಪ್ರೀತಿ. ನೀವು ಹೊರಗಡೆ ಹೋದವರು ಪೇಡೆ ಲಾಡು ಮನೆಗೆ ಹೋಗಿರೋ ತಗೊಂಡ್ಬರ್ರಿ, ಹಳ ಪ್ರೀತಿ ಮಾಡ್ತಾರೆ. ಒಂದೋ ಎರಡು ಮಕ್ಕಳು ಆಗುವ 75% ಆದ್ಮೇಲೆ ಬರೀ 25% ಇರ್ತಾರೆ. ನೀನು ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ? ನಮ್ಮ ಕ್ಯಾಸೆ ಮಾಸ್ಟರ್ ಅವರಲ್ಲ, ಅವ್ರು ಹೇಳ್ತಾರೆ ನಮ್ಮ ಮನೆ ನಿಂಗೆ ನೀನು ನಮ್ಗೆ ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ, ನಿನಗಲ್ಲ ಹೇಳ್ತಾರೆ. ಅದೇ ಹೇಳ್ತಾರೆ ನಮ್ಮ ಸ್ನೇಹಿತರು ಅಂತ. ಹೋಗಿದ್ರು ಪಟ್ಟು ಹಸಿತಾ ಇದೆ, ಏನಾದ್ರು ಹೊಡಿದ್ಯೋ? ಈ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ಊಟ ಮಾಡ್ಕೋಬೇಕು. ಊಟಕ್ಕೆ ನಾವು ಒಬ್ಬರು ಇಲ್ವೋ ಇವತ್ತು? ಯಾಕಂದ್ರೆ ಇವತ್ತು ಬಹಳ ಮಂದಿ ಸ್ನೇಹಿತರೆಲ್ಲ ಬಂದಿದ್ದಾರಲ್ಲ, ಅವ್ರನ್ನೂ ಕರ್ಕೊಂಡೆ ಹೋಗ್ಬೇಕು. ಬರ್ರಿ ಬಿಡಿ, ಎಲ್ಲರೂ ನಮ್ಮವ್ರೆ. ಹೌದಾ? ಬನ್ನಿ ಸ್ವಾಮಿ, ಎಲ್ಲರೂ ಒಂದು ಕೈ ನೋಡೋಣ. ಬರ್ಲಿಲ್ಲ ಅಂತ ಅಂದ್ರೆ ಮೊಟ್ಟದ ತಗೊಳ್ತೀನಿ. ಶಿವ ದಾನ ಮಾಡಣ್ಣ, ತಿಳಿದ ನೋಡಣ್ಣ. ಶಿವ ದಾನ ಮಾಡಣ್ಣ, ಚೆನ್ನಾಗಿ ಮಾಡು. ಚೆನ್ನಾಗಿ ಮಾಡು. ಅದು ಬಂದವರು ಬಿಟ್ಟು ಬಂದಾರೆ ದಾನ ಮಾಡಣ್ಣ. ನಿಮ್ಮ ಊರಿಗೆ ಗಾಳಿ ಮಠದ ಗುಜ್ಜಾಗ ಸಂಬಳ ಬಂದಾರ. ಕೇಳಿದವ್ರಿಗೆ ತಿಳಿದವರ, ಬೇಡಿದವ್ರಿಗೆ ಬೇಡಿದವರ, ಯೌವನ ಬಲ, ಕಾರುಣ್ಯ ಬಲ, ಏನೋ ಹೇಳಿ ಕಳಿಸಿದ್ದ ಮಗ. ಹಾ, ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳು ಮಕ್ಕ ಕೊಡ್ತಾನಂತ. ಅವನವು ನಾವೇನು ಕೊಡ್ತಾನ? ಭಕ್ತರೇನಿಸ್ಕೊತಾರ. ಅಲ್ರಿ, ಒಂದು ಮುಂಜಾನೆಯಿಂದ ಒಂದು ಆಟ ಚಾ ಕುಡಿಸಿ ಇಲ್ಲಿ ಬಂದು ಬಿಟ್ಟಾನ. ಅವನು ನೋಡಿದ್ರ ಮಠದಾಗ ಕುಂತು ಬಂದದ್ ಬಾನ ತಮ್ಮಗ ಬಿಡಾಕ್ತಾನ. ಅವನು ಮುಂಜಾನೆಯಿಂದ ಬೈಕೊಳಕತ್ತೀನಿ, ಒಬ್ಬ ಭಕ್ತಿನೂ ಬೇಕಾಗವ ನಾನು. ನಾವು ನೋಡಿದ ತಡಿ ಯಾರು ಹಾಕ್ತಾರ. ಸರಿ, ಗಂಡಸೂರು ಮುಟ್ಟಬಾರ ನನ್ನ. ಯಾಕ ನಾವು ಮುಟ್ಬಾರ್ದನ? ನಾವು ಗಂಡಸೂರು ಸಾಂಬೋಳಲ್ಲ, ಯಾಕೆ ಸಾಂಬೋಳ? ಮಡಿ ಮೈಲಿ ಸಾಂಬೋಳ. ನೀವು ಮುಟ್ಟಿದ್ರೆ ಹೇಳ್ತಿದ್ರ? ಹೋಗ ಒಟ್ಟಾರೆ ನೀವು ತಿಂಬು ಚೆನ್ನಾಗಿ ಕಟ್ಸೋದ ಇಲ್ಲ ಗೊತ್ತಾ? ನಾವು ಗಂಡಸೂರು ಸಾಂಬೋಳ ಅಂತ ಹೇಳಿಲ್ಲ. ಮಾತ್ರ ನಮ್ದು ಏನೂ ನಡೆಯೋದಿಲ್ಲ ಇಲ್ಲ. ಏನು ಏನಿಲ್ಲ. ಸರಿ, ನೀ ಸರಿ ಅವ್ರಿಗೆ ಕಳ್ಸದು. ನನ್ನ ಚಿನ್ನದ ಮೀನೆ ನೀನು ತುಂಬ ಜಾನೆ, ಹತ್ತಿರ ಬಂದರೆ ಮನವನ್ನ ಮಾಡುವೆ, ನಿನ್ನ ಗಾಜು ಮಾಡುವೆ, ನಿನ್ನ ಗಾಜು
ಹ್ಯಾಂಡಲ್ ಅಂದ್ರೆ ಪ್ರಚಾರ ಪತ್ರಿಕೆ ಓದುದಂಗ. ಪ್ರಚಾರ ಪತ್ರಿಕೆ ನಿಮ್ಮ ಅವ್ರ ಅಂದ್ರೆ ಓದೋದು ಲಬ ಲಬ ಹೋಗೋದು ಮಾಡ್ತೀನಿ. ನಂಬರ್ ಕಾಣೋಳಿದ್ರಾಗ ಅಪರ ನೀವು ಒಂದು ಸ್ವಲ್ಪ ಓದ್ ಹೇಳಿ. ಇಷ್ಟೊತ್ತನ ದೊಡ್ಡ ಡಿಗ್ರಿ ಕಲ್ತಾಗತ್ತೆ ಹಿಂಗ 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 ಹೊರಟಾಗಿ ಮಾಡಿದಲ್ಲಿ ಇದನ್ನ ಕಲ್ಸಪ್ಪ ನೀ ಚಲೋ ಕೂಟ ಕೇಳಿ ನಿಮ್ಮ ಊರಿಗೆ ಬೆಳಮಟ್ಟದ ಗುದ್ದ ಪಂಗೋಳ ಬರ್ತಾರು, ಕೇಳಿದವ್ರಿಗೆ ಕೇಳಿದವರ, ಬೇಡಿದವ್ರಿಗೆ ಬೇಡಿದವರ, ಯೌವನ ಬಲ, ಕಾರುಣ್ಯ ಬಲ, ಪುತ್ರ ಪ್ರಾಪ್ತಿ. ಯಾರಪ್ಪ ಪಿತೃಪಿಲ್ಲಿ ಮಕ್ಕಳಂದ್ರೆ ಏನದ? ಏ ಪುತ್ರ ಪಿತೃ ಪಿಲಿ ಮಕ್ಕಳಲ್ಲೋ, ಪುತ್ರ ಪ್ರಾಪ್ತಿ ಅಂದ್ರೆ ಮಕ್ಕಳಿಲ್ಲ ಮಕ್ಕಳ ಬರ್ತಾರೆ. ಹಿಂಗೆ ಯಾರು ವಿಚಾರ ಆಗ್ತಿರಲಿಲ್ಲ ರೋಡ್ ಮೇಲೆ ಇಲ್ಲಿ ಜಗಾಡಿನ ಮಕ್ಕಳ ಮಣಿ ಹೋರಿ ಚಿಲ್ಕ ಹಾಕ್ರಿ, ಚಿಲ್ಕಕ್ಕೆ ಒಂದು ಬಂಡಿ ಬಿಡ್ರಿ, ತಳಗ ಚಾಪಿ ಹಾಕ್ರಿ, ಪರಿಸಿ ಮೇಲೆ ಉದ್ದಾಡ ಕತ್ತಿಲ್ಲ ಅವನು ಪರಿಸಿ ಕಲ್ಲ ಟಳ 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 ಟಳ. ಯಪ್ಪ ನಾ ಬುದ್ಧಾಡೋದಿಲ್ಲ ನೀನು ನೋಡಿದಂಗಾಗಿದ್ದೀನಿ. ನಾ ಬುದ್ಧಾಡಕತ್ನಿ ಅಂದ್ರೆ ಮಣ್ಣು ಉದುರು ಗ್ವಾಡಿ ಬಿತ್ತು, ಗ್ವಾಡಿ ಮ್ಯಾಗ ಮಣ್ಣು ಮ್ಯಾಗಿ ಮ್ಯಾಗ ಮಣ್ಣು ಪಳ್ಳ 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 ಹಂಗೆ ನಿಮ್ದು ಹಂಚಿನ ಮನೆ ಐತೋ ತಗಡಿನ ಮನೆ ಐತೋ? ನಮ್ದು ಮಣ್ಣಿನ ಮಣಿ. ಅವ್ರು ಅದಕ್ಕೆ ಮಣ್ಣು ಉದುರು ಉದುರು ಮಕ್ಕಳಾಗಿ ಅಂದಾಗ ನಿಮ್ದು ನಮ್ಗೆ ನಾಮಧೇಯ ಗೊತ್ತಾಗಿದೆ. ಓ ನಮ್ಮ ಹೆಸರು ಗೊತ್ತಾಗಲ್ಲ. ಕೇಳಿ ಶ್ರೀ 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 108 ಶ್ರೀ. ಓಹೋ ನೋಡಿಲಿ ಅಪ್ಪಾರ 108 ಮಂದಿ ಹುಟ್ಟ್ಯಾರ. ಎಲ್ಲಿದ್ದಾರೋ ಎಲ್ಲಿ ಅನ್ನಿಸಿದ್ರು ಮರಾನಿ 108 ಕ್ಯಾನ್ಸರ್ ಒಂದ ಶ್ರೀ ಒಬ್ಬರಿಗೆ ಹುಟ್ಟ್ಯಾರ. ಏ ನಾನು ಯಾರಿಗೆ ಹುಟ್ಟಿಲ್ಲೋ ಭೂಮಿಗೆ ಹೆಂಗೆ ಬಿದ್ದಿರಪ್ಪ? ನಮ್ಮ ಹೋದ ಕೆರ್ಕೊಳ್ಳೋ ಚಟ ಇತ್ತಂದ್ರ ಪರಾಪರ ಕೆರ್ಕೊಳ್ಳೋ ಬುದ್ಧ ಹೋಗಿ ಬಿಟ್ಟು ಕೆರ್ಕೊಳ್ಳೋ ಜಾಗದಾಗ ಕೆರ್ಕೊಂಡ್ರ ಮಕ್ಕಳಾಗ್ತಾವ, ಸಿಕ್ಕಾಗ ಕೆರ್ಕೊಂಡ್ರ ಮಕ್ಕಳಾಗ್ತಾವ. ಅಂದಾಗ ನಿಮ್ಮ ದೊಡ್ಡಪ್ಪರ ಹೆಸರು ಗೊತ್ತಾಗಿದೆ. ಶ್ರೀ ಶ್ರೀ ಒಟ್ಟ ಅವ್ರು ಎಷ್ಟು ಮಂದಿ ಹುಟ್ಟ್ಯಾರ? ಅವ್ರು ನಿನ್ನ ಸುದ್ದಿ ಶ್ರೀನ ತರೋದಿಲ್ಲ. ನನ್ನ ಹೆಸರು ಸಿದ್ಧಾನಂದ ಶಿವಾನಂದ ಅಷ್ಟೇ. ಅನ್ನಕ್ಕ ಅಪ್ಪರು ಕೇಳಿಗೆ ಬೇರೆ ಮಕ್ಕಳು ಬರ ಕೊಡ್ತಾರಲ್ರಿ. ಏ ದೊಡ್ಡ ಪವಾಡ ಪುರುಷನ ಏ ಹಂಗೆ ಮಾಡ್ಯಾರ ಇವ್ರು ಕಡಿಯೋ ಪಾಣಿನ ಸ್ವಾಮಿಗಳು ಅತ್ಯಾಗ ಅನ್ನ ಮಾಡ್ಯಾರ, ಹಾಲಿನ ಚಾ ಮಾಡ್ಯಾರ, ಮತ್ತೆ ಎಲ್ಲಿಗಿನ ಗಣ ಮತ್ತೊಂದು ಪವಾಡ ಹೇಳ್ತೇವೆ. ಒಬ್ಬ ಭಕ್ತ ಅವನ ಕತ್ತಿ ಸಾಕಿದ್ದ, ಅವನ ಕತ್ತಿ ಗೊತ್ತ ಮಕ್ಕಳಾಗಿದ್ದಿಲ್ಲ. ಅವನು ದಿನ ಮಠಕ್ಕೆ ಬರಾಮ ಅಳಾಮ ಹೋಗಾಮ, ಬರಾಮ ಅಳಾಮ ಹೋಗಾಮ. ನೋಡಿ ಅಜ್ಜಾರ ತಿಲಿಕೆ ಕೇಳಿದ್ರು, ಏ ಯಾಕೆ ಬೇಕಾಗಿತ್ತು ಅಂತ. ಭಕ್ತ ಹೇಳಿದ, ಅಜ್ಜ ನನ್ನ ಕತ್ತಿ ಮಕ್ಕಳ ಆಗಿಲ್ಲ ಅಂತ. ಅದಕ್ಕೆ ಚಿಂತೆ ಮಾಡ್ತೀವಿ, ನಾನು ಸತ್ತಿನ ರಾತ್ರಿ 12 ಗಂಟೆಗೆ ತಂದು ನಮ್ಮ ಊಟಕ್ಕೆ ಕಟ್ಟ, ನಮ್ಮ ಮಠದ ಮುಂದಿನ ಊಟಕ್ಕೆ ಅದು ಹೆಂಗೆ ಮಕ್ಕಳಾಗಲ್ಲ ನೋಡ್ತೀನಂತಂದ. ಹೇಳ್ತೀನಿ ರಾತ್ರಿ 12 ಗಂಟೆಗೆ ತಂದು ಮಠದ ಮುಂದಿನ ಊಟಕ್ಕೆ ಕಟ್ಟಿದ, ಮುಂಜಾನೆ ನೋಡ್ತೀನಿ ತುಳು 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 12 ಮಕ್ಕಳು ಸಿಗ್ತಾರಂತಾವ. ಅಂದ್ರೆ ಅಜ್ಜಾರ ಅಂತಾರ ರಾತ್ರಿ ಏನ್ ಮಾಡಿಬಿಟ್ರಿ? ನಮ್ಮ ಒಪ್ಪೋದಿಲ್ಲಪ್ಪ, ನಾ ಏನು ನೋಡಿಲ್ಲ. ಮತ್ತೆ ಅಮೇರಿಕಾದಾಗ ನಾನು 75 ವರ್ಷದ ಮುದುಕಿಗೆ ಮಕ್ಕಳಾಗತ್ತಾರ. 25 ವರ್ಷ ಮುಗಿದ ಅಮ್ಮಲ್ಲೇ ಜಿಲ್ಲೆ ನಡಕ ಮಕ್ಕಳಿಗೆ ಹಂಗಾಗ ಅಮ್ಮ ಫೇಸ್ಬುಕ್ ಲೈವ್ ಬಂದಾರ. ಅಜ್ಜ ಏನು ತೋರಿಸೋಣ ಗೊತ್ತಿಲ್ಲಪ್ಪ ನಮಗೆ, ಒಟ್ಟು ಮಕ್ಕಳಿಗೆ ಅಪ್ಪ ಹಾಕ್ರಿ ಹಂಗಲ್ಲ. ಅದು ಅವ್ರ ಕಡೆ ಏನಿಲ್ಲ ಮಕ್ಕಳಾಗ್ತಾರ ಅವರು ಐತಿ. ಅದು ಯಾರು
ಅಂತ ಹೇಳಕ್ ಹೋಗ್ಬೇಡ್ರಿ. ಹಾ, ಅವತ್ತು ಬೇರೆ ಸಾವಕಾಶ ಹೇಳಿವ ಅದು ಮಂದಿಗೆ ಗೊತ್ತಾಗ್ತದ. ಹಾ, ಬೇರೆ ಅಂದ್ರೆ ಆ ಬೇರು ತಗೊಂಡು ಆಚಾರ ನಮ್ಮ ಕೈ ಕೊಡ್ತಾರನ್ರಿ, ಅದನ್ನ ತಿಕ್ಕತಾರನ್ರಿ, ಹಂಗ ಬೇರೆ ಕೊಡ್ತಾರೆ. ತಿಕ್ಕುದು ಹಚ್ಚುದು ಕಳ್ಸುದು, ತಿಕ್ಕುದು ಹಚ್ಚುದು ಕಳ್ಸುದು, ತಿಕ್ಕುದು ಹಚ್ಚುದು ಕಳಿಸುದು, ತಿಕ್ಕುದು ಹಂಗಾರೆ ಇನ್ನೇನು ಆ ಬೇರೆ ಭಾಳ ಉಳಿದಿರಕ್ಕಿಲ್ಲ ಆಚಾರ ಕಡೆ. ಎಷ್ಟು ತಿಕ್ಕು ಮಾತಾಡ್ತಿದ್ದೆ ಸುಮ್ಮನೆ ತಿಕ್ಕು ಮಗ ಆಚಾರ ಬಾಯ ಪಿತೃಪಿಲಿ ಮಗ. ಒತ್ತಾಯು ಬೇರೆಲ್ಲ ಸಂಸ್ಕೃತ ನಮ್ಮ ಮಂತರ ಘಟಾನು ನೋಡೋ ಮಠಕ್ಕೆ ಹೋಗೋಣ. ಆಚಾರ ಅಂತ ದೊಡ್ಡ ಬೇರೆ ಐತಂತ. ಬೇರೆ ಮಲೆನಾಡು ಪಕ್ಕದಲ್ಲಿ ಕರಿನಾಡು ಅಂತ ಒಂದು ನಾಡಿದೆ. ಆ ನಾಡಿನಾಗ ಬೇರೆ ಮುದುರ್ಕೊಂಡು ಬಿದ್ದಿರ್ತದೆ. ಬಿಸಿಲು ಜಾಸ್ತಿ ಅಲ್ಲದ್ರಿ ಅದಕ್ಕೆ ಮುದುರು ಬಂದದ್ದು ಎದ್ದು ಯಾವಾಗಿರ್ತದೆ. ಸುಮ್ಮನೆ ನಿಂತು ತಲೆಯಲ್ಲಿ ಊರಕಣ್ಣ ಆದ್ರೆ ಮತ್ತೆ ಅಪ್ಪಾರ ಬೇರೆ ಬರೀ ಮುದುರು ಬಂದ ಬಿದ್ರ ಮತ್ತೆ ನಿಡ್ಕೊಂಡು ತೆಯ್ದು ಯಾವಾಗ್ರಿ. ಅದಕ್ಕೆ ಮಗ ತಿನ್ಸಿದವರು ಹಾ ಸೀದಾ ಹೋದ್ರೆ ಮಂದ್ಯಾಗ ನೀ ಹಬ್ಬ ಮಾಡಿ ಬರ್ತೀಯ, ಅಯ್ಯೋ ಮಾಡಿ ಬರೋದಿಲ್ಲ. ಸೀದಾ ಹೋಗಿ ಎಡಕ್ಕ ಹಳ್ಳೆ ಬಲಕ್ಕ ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಅಂದ್ರೆ ನಮ್ಮ ನಿಮ್ಮ ಕಡೆ ಸ್ವಾಮನ ಸುಮ್ಮನೆ ಹಚ್ಚ ಕಳ್ಸಾವ. ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಹಂಗಲ್ಲ. ಎಡಕ್ಕೆ ಹೋಗಿ ಬಲಕ್ಕ ತಿರುಗಿದ್ರೆ ಅಲ್ಲಿ ದೊಡ್ಡದೊಂದು ಘಟ ಸಿಗ್ತದೆ. ಅಂದ್ರೆ ಅದ್ರ ಹೋಗಿ ನಾವು ಬೀಳ್ಬೇಕು. ಬಿಡಬೇಡ, ಅದೊಂದು ಕಾಟಿದ ಕಾಟಿ ಕಾಸಿ ಮುಂದೆ ಹೋದ್ರೆ ಅಲ್ಲಿ ಬೀಚಲ್ಲಿ ಕಂಡಿರ್ತಾವ. ಆ ಗಂಟೆ ಅಲ್ಲಿ ಹೆಣ್ಮಕ್ಳು ಕುಂತಿರ್ತಾರೆ. ಅವ್ರು ನಾವು ಅಲ್ಲಿ ಹೋಗ್ತಾ ಹೆಣ್ಮಕ್ಳು ಕುಂತಿರ್ತಾರೆ. ಕರ್ಮಗಳಿಗೆ ಹೊಡಿತಾರೆ, ನಾವು ಹೊಡ್ಸ್ಕೊಂಡ್ಬಂದ್ವಿ. ಮತ್ತೆ ಪಿಕ್ಚರಲ್ಲಿ ಗಂಟೆಗೆ ಹೆಣ್ಮಕ್ಳು ಎಲ್ಲಿ ಕುಂತಿರ್ತಾರೆ ಅಂತ ಮಾಡಿ ನಮ್ದು ನಿತ್ಯ ಅನ್ನದಾಸೋಹ ಮಠ ಅಲ್ಲಿ ಅಕ್ಕಿ ಬ್ಯಾಗ್ ಬಿಸಿಲು ಮಾಡ್ತಾರೆ. ಅಪ್ಪರಿಗೆ ಏನಾದ್ರು ತರ್ಬೇಕಂದ್ರಿ. ನಾವೇನು ಭಾಳ ಮಂದಿಲ್ಲ, ಏನು ತರಕ್ಕೆ ಹೋಗ್ಬೇಡ್ರಿ, ಇಬ್ಬರು ಅದೀವಿ. ಒಂದು 50 kg ಬಾಳೆ ತೊಗೊಂಬರ್ರಿ, ಒಂದು 20 kg ದ್ರಾಕ್ಷಿ ತೊಗೊಂಬರ್ರಿ, 10 kg ಪೆರೋನ್ ತೊಗೊಂಬರ್ರಿ. ಆಮೇಲೆ ಕತ್ತಿ ನಾವು ನಿತ್ಯಾನಂದ ಸ್ವಾಮಿ ಹೋಗ್ಯಾನ ಅಂತ ಮಾಡಿದ್ವಿ. ಒಂದು ಮರಿ ಬಿಟ್ಟು ಹೋಗ್ಯಾನ, ನಮ್ಮಲ್ಲಿ ಹಂಗ ಹೋಗಿಲ್ಲ. ಇಲ್ರಿ ಅಂದಾಗ ಮುಂದೆ ಮಠ ಎಲ್ಲಿ ಬರ್ತದೆ ಅನ್ನೋದು ಹೇಳಿಲ್ಲ ನಮಗೆ. ನೀ ಏನು ಕೇಳಲಿಲ್ಲ, ಮುಂದೆ ಹಂಗ ತಗೊಂಡು ಬ್ಯಾರೆ ತಿದ್ದಿ ಹೋಗಿ ಮುಂದೆ ಹೋಗಿ ಮೊದಲಿಗೆ ಹತ್ತುವುದೇ ಮುಖ, ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ಹತ್ತುವುದೇ ಕುತ್ತಿಗೆ, ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ಹತ್ತುವುದೇ ಎಡೆ ಮನ. ಅಲ್ಲಿ ಶಿವಸರ್ಚಿ ಮಾಡಿದ್ರೆ ಅದು ಜೋಡು ಲಿಂಗದಲ್ಲಿ ಕೈ ಮುಗಿದು ದರ್ಶನ ತಗೊಂಡ ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ಹತ್ತುವುದೇ ಮುಂದೆ ವೆಂಕಟೇಶ್ವರ ಮಠ ಹತ್ತೈತೆ ಅಂದ್ರೆ ನಾವು ಅಲ್ಲಿ ಜಿಗವಾರ ಬಂದಾಗ ಜಿಗ ನಾವು ಚಳಕ ಮಾಡೋದಂದ್ರೆ ಮಾಡುವಾಗ ತೀರಾ ಅಷ್ಟು ಬರಲಿಕ್ಕಿದೆ. ಏನು ನೀರು ಹಾಕೊಂಡಿಲ್ಲ ನಾನು ಅಲ್ಲಿ ಈಟು ಹೊಂಡದ ಹೆಂಗೆ ಈಚಾಡ್ತೀವಿ. ಸುರಂಗ ಹೊಡಿತೀವಿ, ಸುರಂಗನ ಬೇಡ, ಅಲ್ಲಿ ಚಿಂಪಿಸ್ಕೊಳ್ಳೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಹತ್ತುವುದೇ ಬ್ರಹ್ಮಾಂಡ. ಅಲ್ಲಿ ಬರ್ರಿ, ನಮ್ಮ ಮಾತಾಡ ಚಟಕ್ ಬಿದ್ದಿರ್ತಾರೋ ಹೋಗಿ ಅದನ್ನು ತಿಳಿಸ್ರಿ. ಯಾಕಂದ್ರೆ
ಮನಸ್ಸಿನಲ್ಲೇ ಮಾಡುತ್ತಕ್ಕ ಹುಡುಗಾಟದ ಪ್ರೀತಿಯಲ್ಲ ಮನಸ್ಸಿನಲ್ಲೇ ಮಾಡುತ್ತಕ್ಕೆ ಹುಡುಗಾಟದ ಪ್ರೀತಿಯಲ್ಲ ಮನವೊಪ್ಪಿ ಕೂಡಿದರೆ ತಡೆಯುವರು ಯಾರಿಲ್ಲ ಮುದುಮುಖದ ಹುಡುಗಿ ಎನಚದ ನಿನ್ನ ನಡಿಗೆ ಮುದುಮುಖದ ಹುಡುಗಿ ಎನಚದ ನಿನ್ನ ನಡಿಗೆ ಮದುವೆಯಾಗಿ ನಾನು ಬಂದಿನಿ ಇದೀಗಲೂ ನಿನ್ನ ನನಗಿಂತ ಮುಂಚಿತವಾಗಿ ಬಂದೋಗಿರ್ಬೋದು. ಚೇಚಿ ಹಾಗೇನಿಲ್ಲ. ನನಗೋಸ್ಕರ 10 ನಿಮಿಷ ಇಲ್ಲೋ 10 ಜನ್ಮ ಬೇಕಾದ್ರೂ ಕಾಯ್ತೀನಿ. ಆ ನನ್ನ ಮುದ್ದು ಪ್ರಿಯತಮ ಮುಜತೀರಿ ನೋಡಿಕೊಂಡು ಬಂದ್ರಾಯ್ತು.
ಒಂದು ಕಾರಣಕ್ಕೆ ನಿನ್ನನ್ನು ಬಿಟ್ಟಿದ್ದೇನೆ. ನಿನ್ನಲ್ಲಿ ಸರಸವಾಡಬೇಕೆಂಬ ಉಲ್ಲಾಸ ನನ್ನ ಮನದಲ್ಲಿ ತುಂಬಿಕೊಂಡು ನಿಂತಿದೆ. ಅಂಬಿಕಾ, ನೀನು ಹೀಗೆ ಮುಂದೆ ತಿರಸ್ಕರಿಸಿದ್ದೆ ಆದರೆ ನಿನ್ನ ಬಾಳಿನಲ್ಲಿ ಬೀಳುವುದು ಬೆಂಕಿ ಖಂಡಿತ. ಅಂಬಿಕಾ, ನೀನೆಷ್ಟೇ ನನ್ನನ್ನು ತಿರಸ್ಕರಿಸಿದರು ನಾನು ಮಾತ್ರ ನಿನ್ನನ್ನು ತುಂಬಾನೇ ಪ್ರೀತಿಸ್ತಾ ಇದ್ದೇನೆ. ನೀನಿಲ್ಲದೆ ಬಾಳು ಇಲ್ಲ ನನ್ನದು. ನನ್ನಲ್ಲಿ ನೀನಿಲ್ಲದೆ ನನ್ನ ಬಾಳಿಲ್ಲ, ನೀನಿಗೆ ಬಾಳಿಗೆ. ಅಂಬಿಕಾ, ಅಂಬಿಕಾ, ಓ ಅಂಬಿಕಾ,
ನೆನಸು ಮಾಡಿಕೊಳ್ಳಲೇಬೇಕು. ಆದಷ್ಟು ಬೇಗ ಈ ಕನಸನ್ನ ನೆನಸು ಮಾಡಿಕೊಳ್ಳಲೇಬೇಕು. ನಾನು ಪಕ್ಕದವರಿಗೆ ಪಂಚಾಯತಿಗೆ ಹೋಗ್ಬೇಕು. ನಾನು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು. ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡುವಂತ ಹೋಗ್ಬೇಕು, ವ್ಯವಸ್ಥೆ ಮಾಡಬೇಕು. ಏನೋ ಪಾದರಕ್ಷೆಗಳನ್ನ ಕಾಲಲ್ಲಿ ಹಾಕೊಂಡ್ಬರ್ಬೇಕು, ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದೆ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು. ಆದ್ರೆ ಇಷ್ಟ ಇನ್ನು ಮುಂದೆ ಇಂಥ ಕೆಲಸನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ. ಯಾಕೆ ಅಂತಂದ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತಪ್ಪ. ಹಾಗಂತೇಳಿ ನೀ ತಿಳ್ಕೊಂಡಿದ್ದೀಯಲ್ಲ, ನಾವು ತಿಳ್ಕೊಳ್ಬೇಕಲ್ಲ. ರುದ್ರ, ನೀನು ಈ ಮನೆ ಆಡಲ್ಲ. ನೀನು ಸಹಿತ ಈ ಮನೆಗೆ ಮಗ ಇದ್ದಾಗ ಎಷ್ಟೋ ವರ್ಷಗಳಿಂದ ಈ ಮನೆ ದುಡಿತಾ ಇತ್ತು. ಅದು ಅಲ್ಲದೆ ವಯಸ್ಸಿನಲ್ಲಿ ನನ್ನಷ್ಟೇ ಸರಿ ಸಮಾನವಾದಂಥ ಮನುಷ್ಯ. ಇನ್ನು ಮುಂದೆ ಇಂಥ ಕೆಲಸನೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡ. ನನಗೆ ತುಂಬಾ ಬೇಜಾರಾಗುತ್ತೆ. ನಂಬಲೇಬೇಕಲ್ಲಪ್ಪ. ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ನಂಬಿದವರನ್ನ ನಂಬ್ತಾನೇ ಇರಬೇಕು. ನಮ್ಮ ನಿಮ್ಮ ಜೀವ ಇರುವ ತನಕ ಎಲ್ಲರೂ ನಗನಗುತ್ತ ಸ್ವರ್ಗದಾಗ ಕಾಲ ಕಳೆದಾಗ ನಂಬಿಕೆಯಿಂದ ಬದುಕಿ ಮದುವೆ ವಿಷಯ ಏನಾಯ್ತು? ಅವರ ನನ್ನ ಮಗಳ ಮದುವೆನ ಮುಂದಿನ ತಿಂಗಳ 10ನೇ ತಾರೀಕಿಗೆ ಮಾಡಬೇಕಂತ ವಿಚಾರ ಮಾಡಿ. ಅದು ಅಲ್ಲ, ಆ 100 ಗುಂಡಿರೋ ರಾಮಲಿಂಗೇಶ್ವರ ದೇವಸ್ಥಾನದಾಗ ತೀರ್ಥ ಏನಾದ್ರು ನೋಡಿ. ಅವರ ವರ ಬೇರೆ ಯಾರು? ನನ್ನ ತಂಗಿ ಮಗ ಬೆಂಗಳೂರು ಅರವಿಂದ ಈ ಸಲ ಮುಗಿತೈತಿ. ನನ್ನ ತಂಗಿ ತವರು ಮನೆ ಎತ್ತುಕೋಬೇಕಂತ ಬಹಳ ದಿವಸದಿಂದ ಆಸೆ ಇತ್ತು. ಅದಕ್ಕೆ ನನ್ನ ತಂಗಿ ಮಗ ಅರವಿಂದ ರುದ್ರ, ನಿನ್ನ ಮಗಳನ್ನ ದೂರದ ಊರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೇಗಪ್ಪ ನನ್ನ ಮಗಳು ಜೀವನ ಅಂತ ನೀನು ಚಿಂತೆ ಮಾಡಬೇಕಾಗಿತ್ತು. ಸಮರ್ಥ್ಯ ಗೊತ್ತಾ ಇದೆ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ಯಾ. ಯಾಕೆ ಅಂತಂದ್ರೆ ಮುಂದೆ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನೀನು ಒಳಗಣ್ಣಾಗಿರ್ತೀಯ. ಅಂದಾಗೆ ಕೊಡೋ ತಗೊಳ್ಳೋ ವಿಚಾರ ಏನಾದ್ರೂ ನಡಲೇಬೇಕಲ್ಲಪ್ಪ. ಒಣ ವಿಚಾರ ಏನು ಮಾತಾಡಿದ್ರು. ನನ್ನ ತಂಗಿ ಎಲ್ಲ ನಿನ್ನ ಮಗಳು ಒಂದಾಗ ಕೊಟ್ಟು ಸಾಕಪ್ಪ, ಅದೇ ಒಂದು ನನಗೆ ಬಂಗಾರ ಕೊಡ್ತೇನೆ ಅಂತ. ಅದು ಮದುವೆ ದಿವಸ 4 ಮಂದಿಯಾಗ ಏನೆಲ್ಲ ಉಪಚಾರ ಕೊಡಬೇಕಂತ ವಿಚಾರ ಮಾಡಬೇಕು. ನಿನಗೆ ಇನ್ನು 11 ಮಕ್ಕಳಿಲ್ಲ. ಇವರು ಒಬ್ಬಳೇ ಮಗಳು ಅಂದ್ಮೇಲೆ ಅವಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ತವರು ಮನೆಯಿಂದ ಬರೆಗೆ ಕಳಿಸಬಾರ್ದು. ಏನಾದರೂ ಹುಡುಗರಿಗೆ ಕೊಟ್ಟು ಕಳಿಸ್ಬೇಕು. ಅದು ನಿನ್ನಿಂದ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾನು ಬಂಗಾರದಲ್ಲೇ ಬೆರಳು ಕೊಡ್ತೀನಿ. ಅದನ್ನೇ ತೆಗೆದುಕೊಂಡು ಹೋಗಿ ನಿನ್ನ ಮಗಳಿಗೆ ಕೊಡೋದು. ನೀನು ತುಂಬಾ ಸ್ವಾಭಿಮಾನಿ ಕಣ. ಈಗ ನಡೀತಿರೋ ಮದುವೆ ನಿನ್ನ ಮಗಳದಲ್ಲ, ನಮ್ಮ ಮಗಳದು. ಮದುವೆ ಸಮಯದಲ್ಲಿ ಕೈ ತುಂಬಾ ಹುಡುಗರನ್ನ ಕೊಟ್ಟು ಮದುವೆನ ಹೋಮಂತ ಮಾಡಿದ್ರಾಯ್ತದ. ಮತ್ತೆ ನೀವು ದುಡ್ಡು ಕೊಟ್ಟು ನನಗೆ ಬಹಳ ವರ್ಷಗಳಲ್ಲಿ ಇದ್ರು ಮದುವೆ ಮಂಟಪಕ್ಕೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ರ ಅದ ಒಂದು ನನಗೆ ₹1,00,00,000 ಕೊಟ್ಟು ಶಕ್ತಿಯಾಗ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಅಲ್ಲ ಕಣ, ನಮ್ಮಿಬ್ಬರನ್ನ ನೋಡಿದ್ರೆ ಊರಿನಲ್ಲಿ ಜನ ಎಲ್ಲ ಏನಂತ ಮಾತಾಡ್ತಾರೆ ಗೊತ್ತೇನ? ನಾವಿಬ್ರು ಬೇರೆ ಬೇರೆ ಯಾರು ಒಂದೇ ತಾಯಿ ಮಕ್ಕಳು ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನಿನ್ನ ಮಗಳ ಮದುವೆಗೆ ನಾವು ಬರದೇ ಇರ್ತೀವಿ. ನಾವು ಬಂದೇ ಬರ್ತೀವಿ. ಎಲ್ಲ ಕೆಲಸಗಳನ್ನ ನಾವೇ ಮಾಡ್ತೀವಿ. ಅವರ ಮತ್ತೆ ನೀವು ದುಡ್ಡು ಕೊಟ್ಟೇನಂತ ತಿಳ್ಕೊಂಡು ಹಾಗೇನ ತಪ್ಪಿಸಿದೆ ಅಲ್ಲ, ನಾಳಿಂದ ಈ ಮನೆಗೆ ನಾವು ಒಂದೊಂದೆಲ್ಲ ಇವತ್ತು ಮಾಡಬೇಕು. ಈಗಲೂ ಬಿಸಿಲು ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇತ್ತು ಅಂತ ಅಂದ್ರೆ ಸಾಕು, ತಿರುಗಾಟ ಓಡಾಟ ಗಾಬರಿ ಜೊತೆ ಸ್ವಲ್ಪ ಸಂತೋಷನೂ ಇರುತ್ತಲ್ವೇ? ಹೌದು, ಅದಕ್ಕಿಂತ ಬಲ್ಲವರು ಮಾತಾಡ್ತಿದ್ದಾರೆ. ಏನಂತ? ಮನೆ ಕಟ್ಟಿನೋಡು ಮದುವೆ ಮಾಡಿಬಿಡು ಅಂತ. ಈ ವಿಚಾರ ನಮಗಿಂತಲೂ ನಿಮಗೆ ಹೆಣ್ಮಕ್ಳಿಗೆ ಜಾಸ್ತಿ ಗೊತ್ತಿರೋದು. ಯಾಕೆಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ನೀವೇ ತಿರುಗಾಡ್ತಾ ಇರ್ತೀರ. ಎಂತ ಕೆಲಸ ಏನ್ರಿ? ಪಾಪ ಮದುವೆ ಖರ್ಚಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸ್ಬೇಕಾಗಿತ್ತು. ಮಾತಿನ ಬದಲು ನಾನು ಮರ್ತೇ ಬಿಟ್ಟೆ.
ಬಂಗಾರದಂತ ಮನುಷ್ಯ. ಹೌದು. ಹಾ. ರುದ್ರ ಬಂಗಾರದಂಥ ಮನುಷ್ಯರು, ನೀವು ಮುತ್ತಿನಂಥ ಮನುಷ್ಯರು. ಮತ್ತೆ ತಾವು ನೀವೇ ಹೇಳ್ಬೇಕು. ನೀವು ನನ್ನ ಮನ ತುಂಬಿದ ದೇವತೆ ಕನ್ನಡ. ಮತ್ತೆ ಇವರೆಲ್ಲ ಸ್ವಲ್ಪ ಲೇಟ್ ಮಾಡಿ ನಮ್ಮವರೇ. ಇವರೆಲ್ಲ ಬರೀ ನಮ್ಮವ್ರು ಅಷ್ಟೇ ಅಲ್ಲ ಕಡೆ ದೂರದ ಊರಿಂದ ನಾಟಕ ನೋಡೋದಕ್ಕೆ ಅಂತ ಹೇಳಿ ಬಂದು ಇಲ್ಲಿರುವಂತ ಎಲ್ಲಾ ಕಲಾವಿದರಿಗೂ ಆಶೀರ್ವಾದ ಮಾಡಕ್ ಬಂದಿರೋ ನಮ್ಮ ಪಾಲಿನ ಅಭಿಮಾನಿ ದೇವರು.